ಮುಖ್ಯಮಂತ್ರಿಗಳು ಮನೆಗೆ ಬರ್ತೀನಿ ಅಂದಿದ್ರು. ಖರ್ಗೆ ಸಾಹೇಬರು ನಿಮ್ಗೆ ಮೈ ಹುಷಾರಿಲ್ಲ, ನೀವು ಓಡಾಡೋದು ಕಷ್ಟ ಆಗ್ತಾಯಿದೆ ನನಗೆ ಗೊತ್ತಿದೆ, ನಾನೇ ಬರ್ತೀನಿ ಅಂದ್ಬಿಟ್ಟು ಅವರ ಹೆಲ್ತ್ ವಿಚಾರಕ್ಕೋಸ್ಕರ ಹೋಗಿದ್ದರು. ಸಹಜವಾಗಿ ಅಲ್ಲಿ ಇಬ್ಬರು ರಾಜಕಾರಣಿಗಳು ಸಿಕ್ಕಾಗ ಟ್ರಂಪಿಂದ ಹಿಡ್ಕೊಂಡು ತುಮಕೂರು ತನಕ ಚರ್ಚೆ ಆಗೋದು ಸಹಜ. ಚರ್ಚೆ ಮಾಡಿದ್ದಾರೆ. ಆದರೆ AICC ಅಧ್ಯಕ್ಷರು ವರದಿ ಕೇಳ್ತಾರಾ ಅಥವಾ ಹೈಕಮಾಂಡ್ ವರದಿ ಕೇಳಿದೆಯಾ? ಇವೆಲ್ಲ ಬರೀ ಮಾಧ್ಯಮದಲ್ಲಿರೋದು. ನೋಡಿ, ಅವರು ಎಲ್ಲದ್ರ ಬಗ್ಗೆ ಚರ್ಚೆ ಮಾಡಿದರು. ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಚರ್ಚೆ ಮಾಡಿದ್ರು, ಕಾಸ್ಟ್ ಸೆನ್ಸಸ್ ಬಗ್ಗೆ ಚರ್ಚೆ ಮಾಡಿದ್ರು, ಸದನದಲ್ಲಿ ಆಗ್ತಾ ಇರೋದಿರ್ಬೋದು ಅಥವಾ ಲೋಕಸಭಾದಲ್ಲಿ ಆಗ್ತಾ ಇರೋದಿರ್ಬೋದು ಚರ್ಚೆ ಮಾಡಿದ್ರು. ಇವೆಲ್ಲರಿಗೂ ಭಾಳಷ್ಟು ಚರ್ಚೆ ಆಗಿದೆ. ಆದರೆ ಯಾವುದಕ್ಕೂ ವರದಿ ಸಲ್ಲಿಸಿ ಅದು ಸಲ್ಲಿಸಿ ಅಂತ ಹೈಕಮಾಂಡ್ ಅವರು ಮಾನ್ಯ AICC ಅಧ್ಯಕ್ಷರಂತೂ ಅದು ಕೇಳಿಲ್ಲ. ಅದೇನಾದರೂ ಇದ್ದರೆ ನಮಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿದ್ದಾರೆ, KC ವೇಣುಗೋಪಾಲ್ ಅವರಿದ್ದಾರೆ, ಅವರು ಅಗತ್ಯ ಬಿದ್ದರೆ CM ಅವ್ರ ಹತ್ರ ಮಾತಾಡ್ತಾರೆ, HM ಅವ್ರ ಹತ್ರ ಮಾತಾಡ್ತಾರೆ. ಕ್ರಿಮಿನಲ್ ಅಂಶ ಇರುವಂಥ ಪ್ರಕರಣ, ನೀವು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಆಗಬೇಕು, FIR ಆಗಬೇಕು. ಈ ಗೃಹ ಸಚಿವರು ಬಂದು ಮನವಿ ಕೊಟ್ಟರೆ ನಿಜವಾಗ್ಲೂ ತನಿಖೆ ಆಗಬೇಕು ಅನ್ನೋ ಉದ್ದೇಶ ದೂರುದಾರರಿಗಿದೆಯೋ ಅಥವಾ ಸರ್ಕಾರಕ್ಕೆ? ನೋಡಿ, ಅದು ಸಿ ವೇರ್ ಇಸ್ ದ ವಿಕ್ಟಿಮ್. ಸೋಮೋಟೋ ಕೇಸ್ ಅಂದರೆ ಈಗ ಅವ್ರು ಹೇಳ್ತಾ ಇದ್ದಾರೆ ಅಟೆಂಪ್ಟ್ ಆಗಿದೆ ಅಂತ. ಅವ್ರು ಡೀಟೇಲ್ಸ್ ಕೇಳಿದ್ದಾರೆ, ಇವರು ಮನವಿಯನ್ನು ಕೊಟ್ಟಿದ್ದಾರೆ. ಅದೇನಿದೆ FIR ಮಾಡಿಸಿದ್ರೆ ದೆನ್ ವಿ ವಿಲ್ ಬಿ ಎಂಪವರ್ಡ್ ಅಲ್ಲ. ಈಗ ಒಂದು ತನಿಖಾ ಸಂಸ್ಥೆ ಬಂದು ನಿಮಗೆ ಪ್ರಶ್ನೆ ಮಾಡಬೇಕಂದ್ರೆ ಯಾವ ಆಧಾರದ ಮೇಲೆ ಮಾಡ್ತಾರೆ? ಯಾರ್ದೋ ಮನವಿ ಕೊಟ್ಟಿರೋ ಆಧಾರದ ಮೇಲೆ ಮಾಡಬೇಕಾ, ಏನು ಕಂಪ್ಲೇಂಟ್ ಆಧಾರದ ಮೇಲೆ ಮಾಡಬೇಕಾ? ಸೊ ಆದ್ದರಿಂದ ಇವೆಲ್ಲನೂ ನೀವು ಹೇಳ್ದಂಗೆ ಸದನದಲ್ಲೇ ಚರ್ಚೆ ಆಗಿರೋದ್ರಿಂದ ಯಾರ್ಯಾರು ಮಾತನಾಡಿದ್ದಾರೆ ಅವ್ರು ಕೊಡಲಿ. ಈಗ ಯತ್ನಾಳ್ ಅವ್ರಿಗೆ ಗೊತ್ತಿದ್ರೆ ಯತ್ನಾಳ್ ಅವ್ರು ಕೊಡಲಿ, ಬೇರೆಯವ್ರಿಗೆ ಗೊತ್ತಿದ್ರೆ ಬೇರೆಯವ್ರಿಗೆ ಕೊಡಲಿ. ರಾಜಣ್ಣ ಅವರೇ ನನ್ನ ಮೇಲೆ ಅಟೆಂಪ್ಟ್ ಆಗಿತ್ತು ಅಂತ ಸೊ ಅವರೇ ಕೊಡಬೇಕಲ್ಲ ಸರ್. ಅದು ಬರೀ ಮನವಿ ಕೊಟ್ಟಿದ್ದಾರೆ. ಈ ಮನವಿಗೂ ಮತ್ತು ದೂರಿಗೂ ವ್ಯತ್ಯಾಸ ಇರೋದ್ರಲ್ಲಿ ಏನಾದರೂ ಬೇರೆ ಟ್ರಿಕ್ಸ್ ಇರ್ಬೋದಾ ಅಥವಾ ಬೇರೆ? ಇಲ್ಲ, ಯಾರು ಟ್ರಿಕ್ ಮಾಡ್ತಾ ಇದ್ದಾರೆ, ಯಾರು ಟ್ರಿಕ್ ಆಗ್ತಾ ಇದ್ದಾರೆ ನಮ್ಗೆ ಹೆಂಗೆ ಗೊತ್ತಾಗ್ತದೆ ಇವರೇ? ಈಗ ಸದನದಲ್ಲಿ ಪ್ರಸ್ತಾಪ ಅವ್ರು ಮಾಡಿದ್ದಾರೆ, ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ, ಅವ್ರು ಕೊಟ್ಟರೆ ನಾವು ತನಿಖೆ ಮಾಡ್ತೀವಿ ಅಂತ. ಕೊಡಲಿ. ಆಮೇಲೆ ಅವರೇನು ಗುರುವಾರ ತನಕ ಟೈಮ್ ಕೇಳಿದ್ದಾರೆ ಅಂತ ಮಾಧ್ಯಮದಲ್ಲಿ ನೋಡಿದ್ದೇನೆ. ನೋಡೋಣ, ಗುರುವಾರ ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಆಗಲಿ. ಪ್ರಶ್ನೆ ಹೇಳ್ತಾ ಇರೋದು ಸದನದಲ್ಲಿದ್ದಂಥ ಆವೇಶ ಈಗ ಕಡಿಮೆ ಆಗಿದೆಯಲ್ಲ ರಾಜಣ್ಣ ಅವ್ರದ್ದು ಅನ್ನೋದು, ಅದು ಅವ್ರಿಗೆ ಕೇಳಬೇಕೆ? ಅದು ಇಲ್ಲ, ಅವ್ರಿಗೆ ಬಿಟ್ಟು ಇನ್ನೆಲ್ಲರಿಗೂ ಕೇಳಿದ್ರೆ ನಾನು ಏನು ಹೇಳಿ ಅವರೇ? ನಮ್ಮ ಮರ್ಮ ಏನಿಲ್ಲ ಇವರೇ. ದಾಖಲೆ ಇದ್ದರೆ ಕೊಡಲಿ. ಇದು ಈ ವಿಚಾರಗಳು ಸಾರ್ವಜನಿಕರಲ್ಲಿ ಚರ್ಚೆಗೆ ಬರ್ತಾ ಇರೋದು ತಲೆ ತಗ್ಸೋಂಥ ವಿಚಾರ, ಹೌದಲ್ಲ? ಈಗ ನಾನು ಮೊನ್ನೆನೂ ಕೂಡ ತಮ್ಗೆ ಹೇಳಿದ್ದೆ, ನೀವು ಸಾರ್ವಜನಿಕರಲ್ಲಿ ಕೇಳಿ, ಯಾರನ್ನ ಯುವಕರಿಗೆ ಯುವತಿಯರಿಗೆ ಕೇಳಿ, ಏನಪ್ಪ ಆಗಬೇಕು ಮುಂದೆ ಅಂದರೆ ಆಫೀಸರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತಾರೆ. ಯಾರೂ ಕೂಡ ರಾಜಕಾರಣಿ ಆಗಬೇಕು ಅಂತ ಬಾಯ್ನಲ್ಲಿ ಬರೋದಿಲ್ಲ. ಆಲ್ದೋ 6 ಕೋಟಿ ಜನರಲ್ಲಿ ಬರೇ 224 ಜನಕ್ಕೆ ಅವಕಾಶ ಸಿಗ್ತದೆ ಶಾಸನ ಮಾಡುವ ಅವಕಾಶ. ಶಾಸನಗಳಿಂದ ನಾವು ನಮ್ಮ ಜನರ ಪರಿಸ್ಥಿತಿಯನ್ನು ಬದಲಾಯಿಸ್ಬೋದು. ಏನು ಬದಲಾವಣೆಯನ್ನು ನಾವು ಕಾಣಬೇಕಂತೀವಿ ಆ ಬದಲಾವಣೆಯನ್ನು ನಾವು ತರ್ಬೋದು. ಅಂಥ ಜಾಗದಲ್ಲಿ ಕೂತಾಗ ನಮ್ಮ ಕ್ರೆಡಿಬಿಲಿಟಿಯನ್ನು ನಾವೇ ಡ್ಯಾಮೇಜ್ ಮಾಡ್ಕೊಳೋದು ಎಷ್ಟು ಒಳ್ಳೆಯದು ಅಂತ ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೋಬೇಕು. ಇದು ಬರೇ ಈ ವಿಚಾರದಲ್ಲಲ್ಲ, ಹಿಂದೆ ಇದೇ ಸದನದಲ್ಲಿ BJP ಅವ್ರು ಏನು ಹೇಳಿದ್ರು, ಯಾರು ಏಕಪತ್ನಿ ವ್ರತೆ ಅಲ್ಲ ಅಂತ ಹೇಳಿದ್ರು. ಏನದ್ರ ಅರ್ಥ? ಅವ್ರು ಇರದೇ ಇರ್ಬೋದು, ಹಂಗಂದರೆ ನಾವು ಅಷ್ಟೇನಾ? ನಿನ್ನೆ ಇನ್ನೊಬ್ಬರು ಮಾಜಿ ಶಾಸಕರು ಹೇಳ್ತಾರೆ 222 ಜನ ಇದ್ದಾರೆ, ಅಂದರೆ ಸ್ಪೀಕರು ಇದ್ದಾರೆ, ಆಪೋಸಿಷನ್ ಲೀಡ್ರು ಇದ್ದಾರೆ, CM ಇದ್ದಾರೆ, ಡೆಪ್ಟಿ CM ಇದ್ದಾರೆ. ಏನಿದು ಹುಡುಗಾಟಿಕೆ? ಜನರು ನೋಡ್ತಾ ಇದ್ದಾರೆ, ಯಾವ ಜನರು ನಮ್ಗೆ ಮತ ಹಾಕಿದ್ದಾರೆ, ಯಾವ ಜನರು ನಮ್ಮಿಂದ ನಿರೀಕ್ಷೆ ಇಟ್ಟಿದ್ದಾರೆ. ಏನು ಉತ್ತರ ಕೊಡೋಕ್ಕಾಗ್ತದೆ? ನೀವು ಹೇಳ್ದಂಗೆ ಮುಜುಗರ ತಂದಿದೆಯಾ? ಹೌದು, ಮುಜುಗರ ತಂದಿದೆ. ನಮ್ಮ ಪಕ್ಕದ ಮನೆಯವ್ರು ಏನು ಅನ್ಕೋಬೇಕು, ನಮ್ಮ ಸ್ನೇಹಿತರು ಏನು ಅನ್ಕೋಬೇಕು, ನಮ್ಮ ಸ್ನೇಹಿತರ ಮಕ್ಕಳು ಏನು ಅನ್ಕೋಬೇಕು, ನಮ್ಮ ಮಕ್ಕಳ ಸ್ನೇಹಿತರು ಏನು ಅನ್ಕೋಬೇಕು, ನೀವೇನು ಅನ್ಕೋಬೇಕು? ಏನಾದರೂ ಉಳಿಸ್ಕೊಂಡಿದ್ದೀವ ನಾವು ಸ್ವಲ್ಪನಾ? ಬಟ್ ಇದಕ್ಕೆ ಒಂದು ಎಂಡ್ ಅನ್ನೋ ಥರ ಆಗಬೇಕು ಅನ್ನೋದು ರಾಜಣ್ಣ ನಿನ್ನೆ ಹೇಳಿದ್ದು ಕೂಡ ಅದೇ. ಏನೇನ್ರಿ ಈಗ ನೀವು ನಮ್ಮ ಇತಿಹಾಸ ತೆಗೆದು ನೋಡಿ, ನಮ್ಮ ಇತಿಹಾಸ ಎಲ್ಲ ವಿಶ್ವದ ಇತಿಹಾಸ ತೆಗೆದು ನೋಡಿ. ಸಾಮ್ರಾಜ್ಯಗಳು ಬೆಳೆದಿದ್ದು ಇರ್ಬೋದು, ರಾಜಕಾರಣಿಗಳು ಬೆಳೆದಿದ್ದು ಇರ್ಬೋದು, ಇದೇ ಸಂಸ್ಕೃತಿನಲ್ಲಿ ಬಂದಿದೆ. ಏನು ಮಾಡೋಕ್ಕಾಗುತ್ತೆ? ನಾವೆಲ್ಲರೂ ನಮ್ಮ ನಿಯಂತ್ರಣದಲ್ಲಿ ಇರಬೇಕು. ನಮಗೂ ಸ್ವಲ್ಪ ನೈತಿಕತೆ ಇರಬೇಕಲ್ಲ. ಸುಮ್ಮನೆ ಯಾರೋ ಏನೋ ಹೇಳ್ತಾರೆ, ಯಾರೋ ಏನೋ ಮಾಡಿಸ್ತಾರೆ ಅಂದರೆ ನಾವು ಸಸೆಪ್ಟಬಲ್ ಇದ್ದೀವಂತನಾ? ಅದಾದಮೇಲೆ ಹಿಂಗೆಲ್ಲ ಬಂದು ಮಾತಾಡೋದು ಸರಿನಾ? ಆಯಿತು, ನೀವು ಈಗ ಯಾರೇ ಇರ್ಬೋದು,
ಈಗ ಆಗಿದ್ರೆ ಕೊಡಲಿ, ಕಂಪ್ಲೇಂಟ್ ಕೊಡಲಿ, FIR ಆಗುತ್ತೆ, ತನಿಖೆ ಆಗಲಿ. ನಿಮಗೂ ಎಲ್ಲರಿಗೂ ಅದೇ ಬೇಕಲ್ವಾ? ನಿಮಗೂ ಅದೇ ಬೇಕು, ಮಾಡಿಸ್ದವರಿಗೂ ಅದೇ ಬೇಕು, ಮಾಡಿಸ್ಕೊಂಡವರಿಗೂ ಅದೇ ಬೇಕು, ಸಾರ್ವಜನಿಕರಿಗೂ ಅದೇ ಬೇಕು, ಮಾಧ್ಯಮದವರಿಗೂ ಅದೇ ಬೇಕು. ಅಂದರೆ ತನಿಖೆ ಆಗಬೇಕು ಅಷ್ಟೇ. ತನಿಖೆ ಆಗಬೇಕಂದ್ರೆ ಪ್ರಕ್ರಿಯೆ ಇದೆ, ಆ ಪ್ರಕ್ರಿಯೆ ಪ್ರಕಾರ ನಡ್ಕೊಳ್ಳಿ ಎಲ್ಲರೂ ಅಷ್ಟೇ. DK ಶಿವಕುಮಾರ್ ಅವರ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ. ಅವರ ಹೇಳಿಕೆಯನ್ನು ವಿರೋಧಿಸಿ ಸಂವಿಧಾನದ ನೋಡಿ, ಇವರು BJPಯವರು ತಿರ್ಚಿ ಎಲ್ಲನೂ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಪ್ರತಿಭಟನೆಗಳು ಅನಂತಕುಮಾರ್ ಹೆಗಡೆ ಇದ್ದಾಗ ಯಾಕಾಗಿಲ್ಲ? ಇದೇ ಪ್ರತಿಭಟನೆಗಳು ಅಮಿತ್ ಶಾ ಅವರು ಸಂಸದದಲ್ಲಿ, ಲೋಕಸಭಾದಲ್ಲಿ ಏನು ಹೇಳಿದರು, ಅಂಬೇಡ್ಕರ್ ಅವ್ರ ಹೆಸರು ಜಪ ಮಾಡ್ತಾ ಇದ್ದೀರ, ಮಾಡೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ, ದೇವ್ರ ಹೆಸರು ಇಷ್ಟು ಜಪ ಮಾಡಿಬಿಟ್ಟಿದ್ರೆ ನಿಮ್ಮ ಮುಕ್ತಿಯನ್ನು ಸಿಗ್ತಾ ಇತ್ತು ಅಂದಾಗ ಎಲ್ಲಿದ್ರು ಇವರೆಲ್ಲ BJPಯವರು? ಸಂವಿಧಾನ ಬೇಡ, ನಮಗೆ ಮನುಸ್ಮೃತಿ ಬೇಕು ಅಂತ RSS ಅವ್ರು ಹೇಳಿದಾಗ ಯಾಕೆ ಪ್ರತಿಭಟನೆ ಮಾಡಿಲ್ಲ? ಅಬ್ಕಿ ಬಾರ್ 400 ಪಾರ್, ಯಾಕೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಈ ಘೋಷಣೆಯನ್ನು ತಂದಾಗ ಯಾಕೆ ಡಿಫೆಂಡ್ ಮಾಡ್ಕೊಂಡಿಲ್ಲ ಆವಾಗ? ಇವ್ರ ಇತಿಹಾಸನೇ ಗೊತ್ತಿಲ್ಲ ಸರ್ BJPಯವರಿಗೆ, RSS ಅವರಿಗೆ. ನಾವು ಈ ಸದನದಲ್ಲಿ 3 ಪ್ರಶ್ನೆ ಕೇಳಿದೆ, ಕೊಟ್ಟರೆ ಉತ್ತರ ನಮಗೆ. RSS ಅವರು ಸಂವಿಧಾನ ವಿರೋಧಿ, ಸಂವಿಧಾನವನ್ನು ತಿರಸ್ಕರಿಸಿ ಮನುಸ್ಮೃತಿನೇ ನಮ್ಮ ಸಂವಿಧಾನ ಆಗಬೇಕು ಅಂತ ಹೇಳಿದ್ರ ಇಲ್ಲ? 150 ಬಾರಿ ನಿಮ್ಮ ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನೆ ಮಾಡಿದ್ರಾ ಇಲ್ಲ? 52 ವರ್ಷ ನಮ್ಮ ರಾಷ್ಟ್ರ ಬಾವುಟನೇ ಹಾಕಿಲ್ಲ ಸರ್ ಇವರು. ದೇಶಭಕ್ತಿ ಬಗ್ಗೆ ಮಾತಾಡ್ತಾರಾ? ಸಂವಿಧಾನದ ಬಗ್ಗೆ ಮಾತಾಡ್ತಾರಾ? ಭಾಳ ಕ್ಲಿಯರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಾವರ್ಕರು ನಮಗೆ ಸೋಲಿಸಿದ್ದು ಅಂತ ಪತ್ರ ಬರೆದ ಮೇಲೂ ಅದನ್ನು ಡಿಫೆಂಡ್ ಮಾಡ್ಕೋತಾರಲ್ಲ ನಾಲಾಯಕರು ಇವರು. ಇವತ್ತು ಅವ್ರು ಯಾವುದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದಕ್ಕನ್ನ ಹೇಳಲಿ ಅವರು. ಸರಿ, ಕರ್ನಾಟಕದಲ್ಲಿ ಮುಸ್ಲಿಂ ಮೀಸಲಾತಿ ಬಗ್ಗೆ BJP ಅವರು ಮಾತಾಡ್ತಾರೆ. ಉತ್ತರ ಪ್ರದೇಶದಲ್ಲಿ 32,000 ಜನಗಳಿಗೆ ನಾನು ಇದನ್ನು ಕೂಡ ಹೇಳಿದೆ ಸರ್, ನೀವು ನನ್ನ ಪ್ರಸಾರನೇ ಮಾಡಲ್ಲ. ನಾನು ಅವಾಗ ಒಂದು ವಾರದ ಹಿಂದೆನೇ ಹೇಳಿದೆ, ತಾವೆಲ್ಲರೂ ಇದ್ರಿ ಅಲ್ಲಿ. ಸೌಗಾದೆ ಮೋದಿ ಎಲ್ಲಿ 32 ಲಕ್ಷ ಕಿಟ್ ಕೊಡ್ತೀನಿ ಅಂದರೆ ಇದು ಮುಸ್ಲಿಂ ಓಲೈಕೆ ಅಲ್ವಾ? 20 ಈಗ ಮಹಾರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶನಲ್ಲಿ ಏನಿಲ್ಲ ಅಂದರೂ 27 ಸಮುದಾಯಗಳು, ಮುಸ್ಲಿಂ ಸಮುದಾಯಗಳು OBCನಲ್ಲಿ ಬರುತ್ತೆ. ಅವ್ರಿಗೆ ರಿಸರ್ವೇಷನ್ ಇಲ್ವಾ ಅಲ್ಲಿ? ಇವರು ಏನು ಸದನದಲ್ಲಿರ್ಬೋದು, ಹೊರಗಡೆ ಇರ್ಬೋದು, ಇದು ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ ಅಂತ ಇದ್ರೆ ಏನಾದರೂ ಸ್ವಲ್ಪನ ಕಾಮನ್ ಸೆನ್ಸ್ ಇದೆಯಾ ಇವರಿಗೆ? ಸಾಮಾನ್ಯ ಪ್ರಜ್ಞೆ ಇದೆಯಾ ಇದಕ್ಕೆ? 4 ಕಮಿಷನ್ಗಳು, ನಿಮ್ಮ ಜಸ್ಟಿಸ್ ಚಿನ್ನಪ್ಪ ಕಮಿಷನ್ ಇರ್ಬೋದು, ರವಿ ವರ್ಮ ಕುಮಾರ್ ಕಮಿಷನ್ ಇರ್ಬೋದು, ಹಾವ್ನೂರು ಸಮಿತಿ ಇರ್ಬೋದು, ಎಲ್ಲ 4 ಸಮಿತಿಗಳು ಏನೇನಿದೆ, ಮುಸ್ಲಿಂ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗ ಅಂತ ಕ್ಲಾಸಿಫೈ ಮಾಡಿರೋದು. ಚಿನ್ನಪ್ಪ ರೆಡ್ಡಿ ವರದಿನಲ್ಲೂ ಅದೇ ಇದೆ. 4 ವರದಿಗಳಿದೆ. ಸೋಷಿಯಲಿ, ಎಕನಾಮಿಕಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸ್. 1995ಗೆ ಬ್ಯಾಕ್ವರ್ಡ್ ಕ್ಲಾಸಿಗೆ ಹಾಕಿದಾಗ BJPಯವರು ಏನು ಮಾಡ್ತಾಯಿದ್ರು? ಈ 4 ಕಮಿಷನ್ದು ಅಧ್ಯಕ್ಷರು ಯಾರು? ಮುಸಲ್ಮಾನರ? ಹಿಂದೂಗಳೇ ಇದ್ರಲ್ಲ, ಅವ್ರು ತಾನೇ ಇವರು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹಾಕಿರೋದು. ಕ್ಯಾಟಗರಿ 1, ಕ್ಯಾಟಗರಿ 2, 2A ನಾವು ಮೀಸಲಾತಿ ಕೊಟ್ಟಿದ್ದೀವಿ. ಆ ಮೀಸಲಾತಿಯನ್ನು 2Bಗೆ ವಿಸ್ತರಣೆ ಮಾಡ್ತಾಯಿದ್ದೀವಿ. SC ST ಏನು ಕಾಂಟ್ರಾಕ್ಟರ್ಸಲ್ಲಿ ಮೀಸಲಾತಿ ಇತ್ತು ಅದಕ್ಕೆ ವಿಸ್ತರಣೆ ಮಾಡ್ತಾಯಿದ್ದೀವಿ. ಇದು ರಿಲಿಜಿಯಸ್ ಬೇಸ್ಡ್ ಹೆಂಗಾಯಿತು? ಅದಕ್ಕೆ ನಾನು ಹೇಳ್ತಾ ಇರೋದು, ಇವರು ವಾಟ್ಸಪ್ ಯೂನಿವರ್ಸಿಟಿ ಬಿಟ್ಟು ಸ್ವಲ್ಪ ಸಂವಿಧಾನದ ಅರಿವನ್ನು ಮೂಡಿಸ್ಕೊಂಡ್ರೆ ಇವೆಲ್ಲ ಸಮಸ್ಯೆ ಆಗಲ್ಲ. ಆ ಕಡೆ ಸಂವಿಧಾನನೂ ಕರೆಕ್ಟಾಗಿ ಓದ್ಕೊಳಲ್ಲ, ಜಜ್ಮೆಂಟು ಸರಿಯಾಗಿ ನೋಡೋದಲ್ಲ, ಕಮಿಷನ್ ರಿಪೋರ್ಟು ನೋಡೋದಿಲ್ಲ, ಸುಮ್ಮನೆ ಬೀದಿಗೆ ಇಳಿದು ಜನರ ದಾರಿ ತಪ್ಪಿಸೋದು. ಇವ್ರ ಮಕ್ಕಳೆಲ್ಲ ಆರಾಮಾಗಿ ಒಳಗಡೆ AC ಚೇಂಬರ್ನಲ್ಲಿ ಕೂತಿರ್ತಾರೆ. ಪಾಪ ಜನರು ದಿಕ್ಕು ತಪ್ಪಿಸಿ ಬಡವರಿಗೆ ಮಾತ್ರ ಪ್ರತಿಭಟನೆ ಮಾಡಿಸೋದು ಇವರು.